ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ರೋಗವಾಹಕ ಆಶ್ರಯ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ, ಕೇಂದ್ರ ಸಂವಹನ ಇಲಾಖೆ, ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ, ಭಾರತ ಸರ್ಕಾರ, ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಹಾಗೂ ಶ್ರೇಯಾ ನರ್ಸಿಂಗ್ ಕಾಲೇಜ್ ಇವರ ಸಂಯೋಗದೊಂದಿಗೆ ರಾಷ್ಟ್ರೀಯ ಡೆಂಗು ದಿನಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಜನಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ದಿವ್ಯಾ ಪ್ರಭು ಜಾಗೃತಿ ಜಾಥಾಕ್ಕೆ ಹಸಿರು ನಿಶಾನೆ ತೋರಿಸುವುದರ ಮೂಲಕ ಚಾಲನೆ ನೀಡಿ ಡೆಂಗು ಜ್ವರ ನಿಯಂತ್ರಣದಲ್ಲಿ ಈಡಿಸ್ ಲಾರ್ವಾ ನಿರ್ಮೂಲನೆಯೇ ಅಸ್ತ್ರವಾಗಿದ್ದು, ಈಡಿಸ್ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ಪರಿಶೀಲಿಸಿ ಸ್ವಚ್ಛಗೊಳಿಸಿ ಮುಚ್ಚಿಡುವುದರ ಮೂಲಕ ಈಡಿಸ್ ಉತ್ಪತ್ತಿಯನ್ನು ನಿಯಂತ್ರಿಸಬಹುದಾಗಿದೆ ಎಂದು ತಿಳಿಸುತ್ತಾ ಡೆಂಗು ಜ್ವರ ಹರಡುವ ಮುನ್ನ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ಎಂದು ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಸಲಹೆ ನೀಡಿದರು. ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಎಸ್.ಎಂ. ಹೊನಕೇರಿ ಇವರು ಮಾತನಾಡಿ ಪ್ರಸ್ತುತ ಜಿಲ್ಲೆಯಲ್ಲಿನ ಡೆಂಗು ಪ್ರಕರಣಗಳ ಸ್ಥಿತಿಗತಿ ಪರಿಶೀಲಿಸಿ ಕುರಿತು ವಿವರಿಸುತ್ತಾ ಪ್ರತಿ ವರ್ಷ ಡೆಂಗುನಿಂದ ಆಗುವ ಅಪಾಯಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಉದ್ದೇಶದಿಂದಲೇ ಮೇ 16ರಂದು ರಾಷ್ಟ್ರೀಯ ಡೆಂಗು ದಿನ ಆಚರಿಸಲಾಗುತ್ತದೆ ಎಂದು ತಿಳಿಸಿದರು. ಸದರಿ ಜಾಥಾದಲ್ಲಿ ಸುಮಾರು 150ರಿಂದ 200 ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ಭಾಗವಹಿಸಿದ್ದು, ಜಾಥಾವು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯದಿಂದ ಆರಂಭವಾಗಿ ಹಳೆ ಬಸ್ ನಿಲ್ದಾಣದ ಮುಂದೆ ಸಾಗಿ ವಿವೇಕಾನಂದ ಸರ್ಕಲ್ದಿಂದ ತಿರುವು ಆಜಾದ್ ಪಾರ್ಕ್ ಮುಂದೆ ಹಾದು ಜುಬ್ಲಿ ಸರ್ಕಲ್ದಲ್ಲಿ 5 ನಿಮಿಷಗಳ ಕಾಲ ಮಾನವ ಸರಪಳಿ ನಿರ್ಮಿಸಿ ಡೆಂಗು ಸೋಲಿಸಲು ಹೆಜ್ಜೆಗಳು ಪರಿಶೀಲಿಸಿ ಸ್ವಚ್ಛತೆಗೊಳಿಸಿ ಮುಚ್ಚಿಡಿ ಎಂಬ ಘೋಷಣೆಗಳನ್ನು ಕೂಗುತ್ತಾ ತಿರುಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಕೆಸಿ ಪಾರ್ಕ್ ಹತ್ತಿರ ಮುಕ್ತಾಯವಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ RCH ಅಧಿಕಾರಿಗಳಾದ ಡಾಕ್ಟರ್ ಸುಜಾತ ಹಸ್ವಿಮಠ್, ಜಿಲ್ಲಾ ಸಮೀಕ್ಷಣಾಧಿಕಾರಿಗಳಾದ ಡಾಕ್ಟರ್ ಪರಶುರಾಮ್ FK, ಜಿಲ್ಲಾ ಆರೋಗ್ಯ ವಾಹಕ ಆಶ್ರಯ ರೋಗಗಳ ನಿಯಂತ್ರಣ ಅಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್ S, ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಮಹೇಶ್ ಚಿತ್ತರ್ಗಿ, ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ತನುಜಾ KN, ಜಿಲ್ಲಾ ಕೀಟಶಾಸ್ತ್ರಜ್ಞ ಶ್ರೀ TP ಮಂಜುನಾಥ್, ಕೇಂದ್ರ ಸಂವಹನ ಇಲಾಖೆಯ ಕಾರ್ಯಕ್ರಮ ಸಂಯೋಜಕರಾದ ಶ್ರೀ ಮುರಳೀಧರ್ ಕಾರ್ಬಾರಿ, ಇಲಾಖೆಯ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಗೂ ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಬಟ್ ಆದಾಗ ಸಹ ನಾವು ಇದರಲ್ಲಿ ಸಮಾಧಾನ ಪಡೆದುಕೊಂಡು ಹಂಗೆ ನಾವು ಸ್ಯಾಚುರೇಟ್ ಮಾಡ್ತಾ ಆಗೋದು. ಯಾಕಂದ್ರೆ ಡೆಂಗು ಇರುವುದು ಪ್ರಾಪರ್ ಪ್ಯಾಟರ್ನ್ ಸಡನ್ಲಿ ಸೊ ಆ ಥರ ತಾಪಮಾನ ಮತ್ತೆ ಮಳೆ ಪ್ರಮಾಣ ಇದೆಲ್ಲ ಆಧಾರದ ಮೇಲೆ ಅದು ಹೆಚ್ಚಿಗೆ ಕೂಡ ಆಗುವಂಥ ಸಂಭವ. ಇತ್ತೀಚೆಗೆ ನಾವು ನೋಡಿದ್ರೆ ಹವಾಮಾನದ ಚೇಂಜಸ್ ಅನ್ನು ನಾವು ನೋಡ್ತಾ ಇದ್ದೇವೆ. ಲಾಸ್ಟ್ ಮಂತಲ್ಲಿ ನಮಗೆ ಹೀಟ್ ವೇವ್ ಧಾರವಾಡ ಜಿಲ್ಲೆಯಲ್ಲಿ ಮತ್ತೆ ತದನಂತರ ಇತ್ತೀಚೆಗೆ ಕಳೆದ ವಾರದಿಂದ ಆವಾಗ ನಮಗೆ ಮಳೆನೇ ಕೂಡ ಆಗ್ತಾ ಇದೆ ನಮ್ಮ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ. ಹಾಗಾಗಿ ಈ ತರ ಒಂದು ಇಂಟರ್ಮಿಡಿಯೇಟ್ ಆಗಿ ಮಳೆ ಬೇಕು ಮತ್ತೆ ಟೆಂಪರೇಚರ್ ರೈಸ್ ಆಗೋದ್ರಿಂದ ಡೆಂಗು ಲಾರ್ವಾ ಥ್ರೈವ್ ಆಗೋದಕ್ಕೆ ಮತ್ತೆ ಅದನ್ನ ಪ್ರೊಪಗೇಟ್ ಆಗೋದಕ್ಕೆ ಕೂಡ ಒಂದು ಒಳ್ಳೆಯ ವಾತಾವರಣ ಕೈ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಹೋದ ವರ್ಷಕ್ಕಿಂತ ನಾವು ಈ ವರ್ಷ ನಾವು ಕಡಿಮೆ ಮಾಡಿದ್ರು ಸಹ ಈಗ ಈ ವರ್ಷದಲ್ಲಿ ನಾವು ಒಂದು ಬೃಹತ್ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲು ತುಂಬಾ ಅವಶ್ಯಕತೆ ಇದೆ. ಯಾಕಂದ್ರೆ ಡೆಂಗು ಜ್ವರದ ಮುಖಾಂತರ ಯಾವುದೇ ಕೂಡ ಒಂದು ಸಾವು ನೋವನ್ನು ಆಗಲೇ ನಾವು ನೋಡಿಕೊಳ್ಳುವುದು ನಮ್ಮ ಎಲ್ಲರ ಜವಾಬ್ದಾರಿ ಇದೆ. ಯಾಕಂದ್ರೆ ಇವತ್ತು ಡೆಂಗು ಜ್ವರವನ್ನು ಐಡೆಂಟಿಫೈ ಮಾಡೋದಕ್ಕೆ ಮತ್ತೆ ಅದಕ್ಕೆ ಬೇಕಾಗಿರುವ ಎಲ್ಲ ಔಷಧಿಗಳನ್ನು ಕೊಡೋದಕ್ಕೆ ಸರ್ಕಾರ ಸಿದ್ಧವಿದೆ. ಮತ್ತೆ ಎಲ್ಲಾ ರೀತಿಯ ಸಹಕಾರದಿಂದ ನಮ್ಮ ಆರೋಗ್ಯ ಇಲಾಖೆ ಕಡೆಯಿಂದ ಸಾರ್ವಜನಿಕರಿಗೆ ಒದಗಿಸಲಾಗುತ್ತದೆ. ಇದರಲ್ಲಿ ಸಾರ್ವಜನಿಕರಿಗೆ ಅವಶ್ಯಕತೆ ಇರುವುದು ಅವೇರ್ನೆಸ್ ಇದೆ. ಮತ್ತೆ IEC ನಾವು ಮಾಡಬೇಕಾಗ್ತದೆ. ಇದು ಹೇಗೆ ಲಾರ್ವಾ ಬೇರೆ ಬೇರೆ ಕಡೆ ಹರಡುತ್ತದೆ, ಅದರಿಂದ ಏನು ರೋಗ ಹೇಗೆ ಬರ್ತದೆ, ನಮ್ಮ ಮನೆ ಒಳಗಡೆಗಳನ್ನು ಹೆಂಗೆ ಸಂಗ್ರಹಣೆ ಮಾಡಬೇಕು, ನಮ್ಮ ಪರಿಸರವನ್ನು ಯಾವ ರೀತಿಯಲ್ಲಿ ಇಟ್ಕೊಳ್ಬೇಕು ಸ್ವಚ್ಛತೆಯಾಗಿ ಅನ್ನೋದು ಕುರಿತು ಹೆಚ್ಚಿನ ಮಾಹಿತಿ ನಮ್ಮ ಜಿಲ್ಲೆಯಲ್ಲಿ ಇರುವ ಎಲ್ಲರಿಗೂ ಕೂಡ ಮುಟ್ಟುವಂತ ಒಂದು ರೀತಿಯಲ್ಲಿ ನಾವು ಮಾಡಬೇಕು. ಅದರಲ್ಲಿ ಒಂದು ಮುಂದಿನ ಹೆಚ್ಚಾಗಿ ಇವತ್ತು ಡೆಂಗು ದಿನದ ಅಂಗವಾಗಿ ಈ ಒಂದು ಜಾಥಾ ಕಾರ್ಯಕ್ರಮ ಶುರುವಾಗಿದೆ. ಸೊ ಪ್ರತಿಯೊಂದು ಶುಕ್ರವಾರವೂ ಸಹ ನಾನು DHO ಅವರಿಗೆ ಕೇಳ್ಕೊಳ್ಳೋದು, ಎಲ್ಲಿ ನಮಗೆ ಹೈ ಡೆಂಗು ರೇಟ್ ಪಾಸಿಟಿವ್ ಕೇಸಸ್ಗಳು ಬಂದಿದ್ದಾವೆ ಮತ್ತೆ ಅದರ ಹಿಂದಿನ ನಮ್ಮ ಸ್ಥಿತಿ ಪ್ರಕಾರ ಆಯಾ ಏರಿಯಾಗಳಲ್ಲಿ ಈಗಾಗಲೇ ಹೋಗಿ ನಾವು ಜನರಿಗೆ IEC ಕಾರ್ಯಕ್ರಮ ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ಅಲ್ಲಿ ಹೆಚ್ಚಾದ ರೀತಿಯಲ್ಲಿ ನಾವು ನೋಡ್ಬೋದು.
ಜಿಲ್ಲಾ ಆರೋಗ್ಯಾಧಿಕಾರಿಗಳು ಎಲ್ಲ ಕಾರ್ಯಕ್ರಮ ಅಧಿಕಾರಿಗಳು ಅಭಿನಂದನೆಗಳು, ಧನ್ಯವಾದಗಳು. ಸ್ವಚ್ಛಗೊಳಿಸಿ ಮುಚ್ಚಿರಿ. ಈ ಒಂದು ಘೋಷವಾಕ್ಯದೊಂದಿಗೆ ಇವತ್ತು ಒಂದು ಜಿಲ್ಲಾದ್ಯಂತ ಈ ಒಂದು ಡೆಂಗಿ ಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಒಂದು ಮಹಾನಗರ ಸರ್ಕಾರಿ ಕಾರ್ಯಕ್ರಮದಿಂದ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ, ಪೊಲೀಸ್ ಇಲಾಖೆಯವರಿಗೂ ಹಾಗೂ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೂ